ಸೊ ಇವಾಗ ನಾವು ಫಿಶ್ ಫ್ರೈ ಮಾಡ್ತಾ ಇದ್ದೇವೆ. ಫಿಶ್ ಫ್ರೈಗೆ ಫಿಶ್ ಒಂದು, ಸೊ ಇದಕ್ಕೆ ರುಚಿಯ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಯ ತಕ್ಕಷ್ಟು ಉಪ್ಪು. ಸೊ ಇದು ಫಿಶ್ ಫ್ರೈ ಮಾಡಲು ರುಚಿಯ ತಕ್ಕಷ್ಟು ಉಪ್ಪು. ಆಮೇಲೆ ರುಚಿಯ ತಕ್ಕಷ್ಟು ಖಾರ ಪುಡಿ ಬೇಕು. ಮಸಾಲೆ ಖಾರ ಪುಡಿ ಇದ್ದರೆ ಮಸಾಲೆ ಖಾರ ಪುಡಿ ಹಾಕಿರಿ, ಇಲ್ಲಾಂದರೆ ಒಣ ಖಾರ ಪುಡಿ ಇದ್ದರೆ ಒಣ ಕೆಂಪು ಖಾರ. ಹಸಿ ಖಾರ ಪುಡಿ ಹಾಕೋಬೋದು, ಆದರೆ ಬೆಟ್ರ್ ಏನಪ್ಪ ಅಂದರೆ ಕೆಂಪು ಖಾರ. ಸೊ ರುಚಿಯ ತಕ್ಕಷ್ಟು ಮಸಾಲೆ ಖಾರ. ತದನಂತರ ಸ್ವಲ್ಪ ಬೆಳ್ಳುಳ್ಳಿ ಅದ್ರಕ್ ಪೇಸ್ಟು, ಸ್ವಲ್ಪ ಬೆಳ್ಳುಳ್ಳಿ ಅದ್ರಕ್ ಪೇಸ್ಟು. ಇದಾದ ನಂತರ ಒಂದು ಮೊಟ್ಟೆ ತೆಗೆದುಕೊಳ್ಬೇಕು. ಒಂದು ಮೊಟ್ಟೆ ಬೇಕಾಗುತ್ತೆ. ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟು, ಸೊ 2ರಿಂದ 4 ಚಮಚೆ ಕಾರ್ನ್ಫ್ಲೋರ್ ಹಿಟ್ಟು. ಸೊ ನಿಮಗೆ ಅದನ್ನು ಮಿಕ್ಸ್ ಮಾಡ್ಬೇಕಾದ್ರೆ ಗುರ್ತಾಗಿ ಆಗುತ್ತೆ ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದು. ಸೊ ಆದ ನಂತರ ನೀವು ನೋಡ್ಬೋದು ಚಿಕನ್ ಕಬಾಬ್ ಮಸಾಲ ಪೌಡ್ರನ್ನು ಯೂಸ್ ಮಾಡ್ಬೋದು, ಅಥವಾ ಇಲ್ಲಪ್ಪ ಅಂದರೆ ಫಿಶ್ ಕಬಾಬ್ ಮಸಾಲ ಕೂಡ ಸಿಗುತ್ತೆ. ಬಟ್ ನಮ್ಮಲ್ಲಿ ಅವೈಲೇಬಲ್ ಇದ್ದಿದ್ದಲ್ಲಿ ಚಿಕನ್ ಕಬಾಬ್ ಇತ್ತು. ಸೊ ಚಿಕನ್ ಕಬಾಬ್ ಮಸಾಲ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ 1 ಚಿಕನ್ ಕಬಾಬ್ ಪೌಡ್ರು, 1 kg ಚಿಕನಿಗೆ 1 ಪ್ಯಾಕೆಟ್ ಪೂರ ಚಿಕನ್ ಕಬಾಬ್ ಮಸಾಲ ಹಾಕ್ಕೊಳ್ಳಿ. 1 ಪ್ಯಾಕೆಟ್ ಪೂರ ಚಿಕನ್ ಕಬಾಬ್ ಮಸಾಲ ಹಾಗೂ ಕಾರ್ನ್ಫ್ಲೋರ್ ಹಿಟ್ಟು. ಆಮೇಲೆ 1 ಮೊಟ್ಟೆ, ನೀವು ನೋಡ್ಬೋದು ಇದಕ್ಕೆ 1 ಮೊಟ್ಟೆಯ ಸಂಪೂರ್ಣವಾಗಿ 1 ಮೊಟ್ಟೆನ ಹಾಕ್ಕೊಳ್ಳಿ. ಸೊ 1 ಮೊಟ್ಟೆ ಎದಕ್ಕಪ್ಪ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಮಾಡಲು ಅಥವಾ ಆ ಮೀನಿಗೆ ಅಂಟಿಕೊಳ್ಳಲು ಯೂಸ್ ಆಗುತ್ತೆ. ಸೊ 1 ಮೊಟ್ಟೆಯನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಹಾಕಿದ ನಂತರ, ಇಷ್ಟೆಲ್ಲ ಐಟಮ್ ಆದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಂದರೆ ಸ್ವಲ್ಪ ನೀರನ್ನು ಯೂಸ್ ಮಾಡಿ, ಬೇಡ ಅಂದರೆ ಇನ್ನೊಂದು ಮೊಟ್ಟೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹುಳಿ ಬರುತ್ತೆ. ಸೊ ಅರ್ಧದಷ್ಟು ನಿಂಬೆಹಣ್ಣು. ಸೊ ಇದು ಫಿಶ್ ಫ್ರೈ, ಮಚ್ಚಿ ಫಿಶ್ ಫ್ರೈ ಮಕ್ಕಳಿಗೆ ಕೂಡ ಇಷ್ಟವಾಗುತ್ತೆ. ಯಾಕೆ ಅಂದರೆ ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ, ಸೊ ಮಕ್ಕಳು ಕೂಡ ಇದನ್ನ ಇಷ್ಟಪಡ್ತಾರೆ. ಸೊ ಈ ರೀತಿ ಎಲ್ಲವೂ ಚೆನ್ನಾಗಿ ಅದಕ್ಕೆ ರ್ಯಾಪ್ ಆಗಬೇಕು, ಅಂದರೆ ಅದಕ್ಕೆಲ್ಲ ಹಾಕೋಬೇಕು. ಅದನ್ನು ನೀವು ಒಂದು 1/2 hour ಫ್ರಿಜ್ನಲ್ಲಿ ಬಿಡಬೇಕು. ನಂತರ ಫ್ರೈ ಮಾಡ್ಬೇಕಾದ್ರೆ ಅದನ್ನ ಫ್ರೈ ಮಾಡಬೇಕು. ಡೈರೆಕ್ಟ್ ತೆಗೆದು ಫ್ರೈ ಮಾಡಬೇಕು. 1/2 hour ಫ್ರಿಜ್ನಲ್ಲಿ ಬಿಟ್ಟರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಪೇಸ್ಟನ್ನು ಅದಕ್ಕೆ ಮೇಲ್ಗಡೆ ಹಚ್ಚಿದೆ. ಇವಾಗ ಇದನ್ನು ಸೆಟ್ ಆಗೋದು ಒಂದು 1/2 hour ಫ್ರಿಜ್ನಲ್ಲಿ ಇಡಬೇಕು. ಸೊ ಸೆಟ್ ಆದ ನಂತರ ನೀವು ಡೈರೆಕ್ಟ್ ಫ್ರೈ ಮಾಡ್ಬೋದು. ಬಜ್ಜಿ ಯಾವ ರೀತಿ ಫ್ರೈ ಮಾಡ್ತೀವಲ್ಲ ಆ ರೀತಿ ಡೀಪ್ ಫ್ರೈ ಮಾಡಿದರೆ ನಮ್ಮ ರುಚಿಕರವಾದ ಮೀನು ಫಿಶ್ ಫ್ರೈ ರೆಡಿ ಆಗುತ್ತೆ. ಸೊ ಈ ರೀತಿಯಾಗಿ ಡೀಪಾಗಿ ಫ್ರೈ ಮಾಡಬೇಕು. बच्ची शिंगा शिंगा शिंगा
ಸೊ ಇವಾಗ ನೀವು ನೋಡ್ಬೋದು ರುಚಿಕರವಾದ ಫಿಶ್ ಫ್ರೈ ರೆಡಿಯಾಗಿದೆ.